ಪ್ರೀ ಲಾಂಚಿಂಗ್ ಆಗೋದ್ರಿಂದ ತುಂಬಾ ಕಡಿಮೆ ರೇಟಲ್ಲಿ ಕೊಡ್ತಾ ಇದೀವಿ. ಮುಂದೆ ಇದರಲ್ಲಿ 160 ಪ್ಲಸ್ ಸೈಟ್ ಇದೆ. ಶ್ರೀಮಂತಿಂದ ಹಿಡಿದು ಬಡವರಿಗೂ ಒಂದು ಸೈಟ್ ತಗೋಬೇಕಂತ ಆಸೆ ಇದ್ದೇ ಇರುತ್ತೆ. ಮನೆ ಕಟ್ಕೊಂಡಿರ್ತೀನಿ ಅಂದ್ರೆ ನೋಡಿ, ಅಲ್ಲಿ ನಮ್ಮ ಬ್ಯಾಕ್ ಸೈಡ್ ಎಲ್ಲ ಮನೆಗಳು ಕಾಣ್ತಾ ಇದೆ. ಎಕ್ಸಾಕ್ಟ್ ಸ್ಕ್ವೇರ್ ಶೇಪ್ ಅಲ್ಲಿ ಬರುತ್ತೆ. ಸೊ ಮನೆ ಕಟ್ಟಕ್ಕೆ ಈಸಿ ಆಗುತ್ತೆ. ನೀವು 15,000 ಸಂಬಳ ತಗೊಂಡ್ರು ತಗೋಬಹುದು. 30 ಫೀಟ್ ರೋಡ್ ಇದೆ. ಸ್ಯಾನಿಟರಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಹೌದು, ಇಲ್ಲಿ ಸ್ಯಾನಿಟರಿ ಕನೆಕ್ಷನ್ ಮತ್ತೆ ಅದು ವಾಟರ್ ಕನೆಕ್ಷನ್. ಕನೆಕ್ಟಿವಿಟಿ ತುಂಬಾ ಹತ್ರ ಇದೆ. ನಾನು ನೆಲಮಂಗಲ ಕಡೆಯಿಂದ ಬರ್ತೀನಿ ಬರ್ಬೋದು. ಐ ಮೀನ್ಸ್ ಈ ನೆಲಮಂಗಲ ತುಮಕೂರು ರೋಡ್ ಬೆಂಗಳೂರು ರೋಡ್ ಇದೆಯಲ್ಲ, ಆ ರೋಡಿಂದನೂ ಬರ್ಬೋದು. ಇಲ್ಲ ನಾನು ಮಾಗಡಿ ರೋಡಿಂದ ಬರ್ತೀನಿ, ಮಾಗಡಿ ರೋಡ್ ಕಡೆಯಿಂದ ಬರ್ಬೋದು. ರೋಡಿಂದ ಎಂಬ್ರಾಯ್ಡ್ ಸ್ಕೂಲ್ ನಿಮ್ಗೆ ಜಸ್ಟ್ 1 ಕಿಲೋಮೀಟರ್ ಆಗುತ್ತೆ. ನೀವೆಲ್ಲ ಹೋಗಿ ಒಂದು ಸೈಟ್ ತಗೊಳ್ಳೋ ಬದಲು ನೋಡಿ, ಒಳ್ಳೆ ಡೆವಲಪ್ಮೆಂಟ್ ಆಗಿರೋದ್ರಲ್ಲಿ ಆರಾಮಾಗಿ ತಗೋಬಹುದು. ನೀವು ನೆಲಮಂಗಲ ಮತ್ತೆ ತಾವರೆಕೆರೆ ಮೇನ್ ರೋಡ್ ಇದೆ, ಆ ರೋಡಿಂದ ಜಸ್ಟ್ 1 ಕಿಲೋಮೀಟರ್ ಒಳಗಡೆ ಬರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮೆಟ್. ಗೆಳೆಯರಿ, HSN ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಕಡೆಯಿಂದ ಲಾಸ್ಟ್ ಟೈಮ್ನು ಸಹ ನೀವು ತುಂಬಾ ಸೈಟ್ ವಿಡಿಯೋಸ್ ನೋಡಿದ್ದೀರಾ. ಇವತ್ತು ಮತ್ತೆ ಪ್ರೀ ಲಾಂಚಿಂಗ್ ಆಫರ್ ಅಲ್ಲಿ ನಿಮಗೆ ಸೈಟ್ಸ್ ಅನ್ನ ತೋರಿಸ್ತಾ ಇದ್ದೇವೆ. ನಮ್ಮ ಬೆಂಗಳೂರಲ್ಲೇ ಇರೋದು, ಬೆಂಗಳೂರು ನಾರ್ತ್ ಅಲ್ಲಿ ನಿಮಗೆ ತುಂಬಾನೇ ಸೈಟ್ಸ್ ಸದ್ಯಕ್ಕೆ ಅವೈಲೇಬಲ್ ಇದೆ. ಎಲ್ಲವೂ ಸಹ ಪ್ರೀ ಲಾಂಚಿಂಗ್ ಇರೋದ್ರಿಂದ ತುಂಬಾನೇ ಕಡಿಮೆ ಬೆಲೆಗೂ ಸಹ ಸಿಗ್ತಾ ಇದೆ. ಅದೇ ರೀತಿ ಪ್ರತಿಯೊಬ್ಬರು ಸಹ ನಿಮ್ಮ ಫ್ಯೂಚರ್ಗಾಗಿ ಆಸ್ತಿ ಮಾಡಬೇಕಂದ್ರೆ ಈ ಒಂದು ಲೊಕೇಶನ್ ಅಲ್ಲಿ ಮಾಡಿದ್ರೆ ಫ್ಯೂಚರ್ ಅಲ್ಲೂ ಸಹ ತುಂಬಾನೇ ಬೆನಿಫಿಟ್ ಆಗಿ ಸಹ ಸಿಗುತ್ತೆ. ಈಗ ಬನ್ನಿ ಇಲ್ಲಿನ ಸರ್ ಜೊತೆಗೆ ನಾವು ಸೇರೋಣ, ಹಾಗೂ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಯಾವ ಲೊಕೇಶನ್ ಅಲ್ಲಿ ಇದೆ, ಹೇಗಿದೆ ಅಂತ ಕಂಪ್ಲೀಟ್ ಮಾಹಿತಿಯನ್ನ ನಾವು ನೋಡ್ತಾ ಹೋಗೋಣ. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ಆರಾಮ್ ಸರ್, ಆರಾಮ್. ಸರ್, ಲಾಸ್ಟ್ ಟೈಮ್ ನಿಮ್ ಕಂಪ್ನಿ ಬಗ್ಗೆ ನಾವು ವಿಡಿಯೋ ಮಾಡಿದ್ವಿ. ಸೊ ಸೈಟ್ಸ್ ಎಲ್ಲ ನೀವು ತೋರಿಸಿದ್ವಿ, ತುಂಬಾ ಜನರು ಲೈಕ್ ಮಾಡಿದ್ರು. ಸೊ ಈ ಬಾರಿ ಪ್ರೀ ಲಾಂಚಿಂಗ್ ಅಂತ ನೀವು ನಂಗೆ ಇಲ್ಲಿ ಕರ್ಕೊಂಡ್ ಬಂದ್ರಿ. ಲೊಕೇಶನ್ ಹೇಳಿ ಸರ್, ಎಲ್ಲಿದೆ ಎಕ್ಸಾಕ್ಟ್ ಆಗಿ? ಲಾಸ್ಟ್ ಟೈಮ್ ನೋಡಿದ್ರಿ ತಿರುಮಲ ಎನ್ಕ್ಲೇವ್ ಅಂತ. ನೀವು ಬಳೆವೀರ್ನಳ್ಳಿ ಹತ್ರ ನೋಡಿದ್ರಿ, ಸೊಂಡಕೊಪ್ಪ ಹತ್ರ. ಇದು ಬಂದು ಬೆಂಗಳೂರು ನಾರ್ತ್ ಅಲ್ಲೇ ಮಾಡಿದೀವಿ, ಅರ್ಶನಕುಂಟೆ ಕೆಂಗನಹಳ್ಳಿ ಹತ್ರ. ನೀವೆಲ್ಲ ಕೇಳಿರ್ತೀರ, ಅರ್ಶನಕುಂಟೆ ಕೇಳಿರ್ತೀರಾ. ಸೈಟ್ ನೋಡೋರು ಗೊತ್ತಿರುತ್ತೆ ಕೆಂಗನಹಳ್ಳಿ. ಸೊ ಕೆಂಗನಹಳ್ಳಿ ಸರೌಂಡಿಂಗ್ ಮಾಡಿರೋದು, ಬೆಂಗಳೂರು ನಾರ್ತೆ ಬರುತ್ತೆ. ಬೆಂಗಳೂರು ನಾರ್ತ್ ಅಲ್ಲಿ ಸೈಟ್ಸ್ ಅವೈಲೇಬಲ್ ಇದಾವೆ. ಸರ್, ಟೋಟಲಿ ಎಷ್ಟು ಸೈಟ್ ಇದಾವೆ ಸರ್ ಇಲ್ಲಿ? ಸರ್, ಇದರಲ್ಲಿ 160 ಪ್ಲಸ್ ಸೈಟ್ ಇದೆ. ಎಲ್ಲ 20-30 ಮಾಡಿದ್ವಿ. ನಮ್ಮ ಲೇಔಟ್ ಫುಲ್ ಎಲ್ಲ 20-30 ಸೈಟ್ಗಳು ಎಲ್ಲ ನಮ್ಮ ಲೇಔಟ್ ಆಲ್ಮೋಸ್ಟ್ ಇರೋ ಸೈಟ್ಗಳಿದೆ. 20-30 ಸೈಟ್ಗಳಿದಾವೆ. ಆಲ್ಮೋಸ್ಟ್ ಹಾಫ್ ಸೈಟ್ಸ್ ಎಲ್ಲ ಹಾಫ್ ಸೈಟ್ ಸರ್. ಯಾಕಂದ್ರೆ 30-40 ನಿಮ್ಗೆ ಹಾಫ್ ಕೊಟ್ಟರೆ 15/40 ಬರುತ್ತೆ. ಸೊ ಬೇಡ, 15/40 ಬೇಡ. ಯಾಕಂದ್ರೆ ಕೆಲವೊಬ್ರು 20-30 ನೋಡ್ತಿರ್ತಾರೆ, ಎಕ್ಸಾಕ್ಟ್ ಸ್ಕ್ವೇರ್ ಶೇಪ್ ಅಲ್ಲಿ ಬರುತ್ತೆ. ಸೊ ಮನೆ ಕಟ್ಟಕ್ಕೆ ಈಸಿ ಆಗುತ್ತೆ. ನೀವು 15/40 ತಗೊಂಡ್ರೆ ಒಂಚೂರು ಲೆಂತ್ ಜಾಸ್ತಿ ಬರುತ್ತಲ್ಲ, ಬೇಡ ಎಕ್ಸಾಕ್ಟ್ 20-30 ಇರ್ಲಿ ಅಂತಾನೆ 20-30 ಮಾಡಿದ್ವಿ. ಹಾಫ್ ಸೈಟ್ಸ್ ಇಲ್ಲಿ ಅವೈಲೇಬಲ್ ಇದ್ದಾವೆ. ಅದನ್ನು ಪ್ರತಿಯೊಬ್ರು ಅಫೋರ್ಡ್ ಮಾಡಬಹುದು. ನೀವು ಯಾವುದೇ ಚಿಕ್ಕ ಚಿಕ್ಕ ಜಾಬ್ ಮಾಡ್ತಿದ್ರು ಸಹಿತ, ಅಥವಾ ಕ್ಯಾಬ್ ಡ್ರೈವರ್ಸ್ ಆಗಿದ್ರೆ, ಆಟೋ ಡ್ರೈವರ್ಸ್ ಆಗಿದ್ರು, ನೀವು ಸಹಿತ ಈ ಸೈಟ್ಸ್ ಅನ್ನು ಅಫೋರ್ಡ್ ಮಾಡಬಹುದು. ಅಷ್ಟು ಕಡಿಮೆ ಬೆಲೆಗೂ ಸಹಿತ ಸಿಗ್ತಾ ಇದೆ. ಹಾಗೂ ಪ್ಲೇಸ್ ವೈಸ್ ನೋಡಿದ್ರೆ ಜಾಗ ಸಹಿತ ತುಂಬಾನೇ ಚೆನ್ನಾಗಿರುತ್ತೆ. ಸರ್, ಈಗ ಟೋಟಲ್ ನೋಡೋದಾದ್ರೆ ಎಷ್ಟು ಎಕರೆದಲ್ಲಿ ಮಾಡಿದೀರಾ ಸರ್ ಈ ಒಂದು ಲೇಔಟ್? 4 ಎಕರೆಯಲ್ಲಿ ಮಾಡಿದೀವಿ. ಎಲ್ಲ 20-30 ಮಾಡಿದ್ರೆ ನಿಮಗೆ 160 ಸೈಟ್ ಬಂದಿದೆ. ಟೋಟಲ್ 160 ಸೈಟ್ ಬಂದಿದೆ. ಅವೈಲೇಬಲ್ ಎಷ್ಟಿದಾವೆ ಸರ್? ಸರ್, ಇದ್ರೆ ನಿಮ್ಗೆ 100 ಇರ್ಬೋದು ಈ ಪ್ರೆಸೆಂಟ್. 100 ಅವೈಲೇಬಲ್ ಇದೆ. 100 ಅವೈಲೇಬಲ್ ಇದೆ ಪ್ರೆಸೆಂಟ್. ಸೊ ಈಗ ಸ್ಟಾರ್ಟ್ ಮಾಡಿ ಅಟ್ಲೀಸ್ಟ್ ನಿಮ್ಗೆ 1.5 ತಿಂಗಳು 2 ತಿಂಗಳು ಅಂತ ನಾವು ಇದು ಲಾಂಚ್ ಮಾಡಿ, ನೀವು ನೋಡ್ತಿದ್ರೆ ಎಲ್ಲ ವರ್ಕ್ ನಡೀತಾ ಇದೆ. ಹೌದು, ಇದೆಲ್ಲ ಪ್ರೀ ಲಾಂಚಿಂಗ್ ಇರೋದ್ರಿಂದ ಎಲ್ಲ ಇನ್ನೂ ವರ್ಕ್ ನಡೀತಾ ಇದೆ. ಸರ್, ಏನೆಲ್ಲ ಅಮ್ಯುನಿಟೀಸ್ ಕೊಡ್ತಾ ಇದ್ದೀರಾ ಸರ್? ಸರ್, ಅಮ್ಯುನಿಟಿ ವೈಸ್ ಬಂದ್ರೆ ನೀವು ನಮ್ಮ ಲಾಸ್ಟ್ ಲೇಔಟ್ ನೋಡಿದಂಗೆ ಸೇಮ್ ಅದ್ರಲ್ಲಿ ಏನ್ ಬೇಸಿಕ್ ಅಮ್ಯುನಿಟೀಸ್ ಕೊಟ್ಟಿದ್ವಿ. 30 ಫೀಟ್ ರೋಡ್. ನೋಡಿ, ಈ ಲೇಔಟ್ 30 ಫೀಟ್ ರೋಡ್ ಇದೆ. 30 ಫೀಟ್ ರೋಡ್ ಇದೆ. ಹೌದು, ನೋಡಿ ಸ್ಯಾನಿಟರಿ ವರ್ಕ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ನಿಮ್ಗೆ. ಹೌದು, ಎಲ್ಲ ಸದ ವರ್ಕ್ ನಡೀತಾ ಇದೆ. ಹೌದು, ಇಲ್ಲಿ ಸ್ಯಾನಿಟರಿ ಕನೆಕ್ಷನ್ ಮತ್ತೆ ಅದು ವಾಟರ್ ಕನೆಕ್ಷನ್. ವಾಟರ್ ಕನೆಕ್ಷನ್ ಸಹಿತ ಇದೆ. ಅದೇ ರೀತಿ ವಾಟರ್ ಸ್ಟೋರೇಜ್ ಎಲ್ಲಿದೆ ಸರ್? ಸರ್, ಇದು ಓವರ್ ಟ್ಯಾಂಕ್ ಇಲ್ಲಿ ವಿಲೇಜ್ ಇದೆ. ಸೊ ಅಲ್ಲಿಂದ ನಿಮಗೆ ಕನೆಕ್ಷನ್ ಕೊಡ್ತಾರೆ ಫ್ಯೂಚರ್ ಅಲ್ಲಿ. ಪ್ರೆಸೆಂಟ್ ನಮ್ಮ ಕಡೆಯಿಂದ ಏನೇನು ಬೇಸಿಕ್ ಕಮ್ಯುನಿಟೀಸ್ ಬೇಕು ಅದು ಮಾಡ್ತಿದೀವಿ. ವಿತ್ ಇನ್ ಒಂದು 1 ಮಂತ್ ಇಲ್ಲ ಒಂದು 15 ಡೇಸ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಸ್ಟಾರ್ ರೋಡ್ ಹಾಕೊಟ್ಟು ಕಂಪ್ಲೀಟ್ ಮಾಡ್ಕೊಡ್ತೀವಿ ಸರ್. ಸ್ಟಾರ್ ರೋಡ್ ಸದ ಕಂಪ್ಲೀಟ್ ಆಗುತ್ತೆ, ಡೆಫಿನೆಟ್ಲಿ ಮಾಡ್ಕೊಡ್ತೀವಿ ಸರ್. ಯಾಕಂದ್ರೆ ನೀವು ಹಳೆ ನಿಮ್ಮ ಪೇಜ್ ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಹೊಡ್ದು ಪ್ರೀ ಲಾಂಚಿಂಗ್ ಯಾವ ತರ ಇತ್ತು, ಲಾಂಚಿಂಗ್ ಆದ್ಮೇಲೆ ಯಾವ ತರ ಇತ್ತು, ಕಂಪ್ಲೀಟ್ ಆದ್ಮೇಲೆ ಯಾವ ತರ ಅಂತ ನಿಮ್ಮ ಹಳೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಹೌದು, ಲಾಸ್ಟ್ ಟೈಮ್ ಸದ ಪ್ರೀ ಲಾಂಚಿಂಗ್ ವಿಡಿಯೋ ಮಾಡಿದ್ವಿ. ಅದು ಸದ ಲಾಂಚ್ ಆದ್ಮೇಲೆ ಯಾವ ತರ ಆಗಿದೆ ಸದ ಅಂತ ನಿಮ್ಗೆ ಕಂಪ್ಲೀಟ್ ವಿಡಿಯೋ ಮಾಡಿ ತೋರಿಸಿದ್ದೇವೆ. ಯಾರೆಲ್ಲ ನೋಡಿಲ್ಲ ಅದನ್ನ ನೋಡಬಹುದು. ಅದೇ ರೀತಿ ಕಂಪ್ಲೀಟ್ ಆಗಿ ಇಲ್ಲಿ ನೋಡೋದಾದ್ರೆ ಸೈಟ್ಸ್ ಎಲ್ಲ ಯಾವ ತರ ಇದಾವೆ ಸರ್ ಇಲ್ಲಿ? 20-30 ಸರ್. ಎಲ್ಲ 20-30 ಎಲ್ಲವೂ ಸದ ಮಾರ್ಕಿಂಗ್ ಎಲ್ಲ ಆಗ್ತಾ ಇದೆ ಸರ್. ಮಾರ್ಕ್ ಅದೇ ಹೇಳಿದ್ನಲ್ಲ, ಪ್ರೀ ಲಾಂಚಿಂಗ್ ಅಲ್ಲಿ ಇದೆ ಅಲ್ವಾ, ಮಾರ್ಕಿಂಗ್ ಇನ್ನು ಮಾಡ್ತಾ ಇದ್ದಾರೆ. ಸೊ ಅದೇ ಹೇಳಿದ್ನಲ್ಲ, 1 ಮಂತ್ ಅಲ್ಲಿ ಎಲ್ಲ ಕಂಪ್ಲೀಟ್ ಆಗುತ್ತೆ ವರ್ಕ್ ಎಲ್ಲ. ಹೌದು, ಎಲ್ಲ ಮಾರ್ಕಿಂಗ್ ನಡೆಯುತ್ತೆ. ಎಲ್ಲ ಥಾರ್ ರೋಡ್ ಕಂಪ್ಲೀಟ್ ಆಗುತ್ತೆ 1 ಮಂತ್ ಅಲ್ಲಿ. ಮತ್ತೆ ಸರ್, ಈಗ ಇಲ್ಲಿ ಸೈಟ್ ತಗೊಂಡ್ರೆ ಜನರಿಗೆ ಯಾವ ತರ ಬೆನಿಫಿಟ್ ಆಗುತ್ತೆ ಸರ್ ಫ್ಯೂಚರ್ ಅಲ್ಲಿ? ಸರ್, ಬಂದು ಜಾಗ ನೋಡ್ರೆ ಅವ್ರಿಗೆ ಗೊತ್ತಾಗುತ್ತೆ ಯಾವ ತರ ಬೆನಿಫಿಟ್ ಆಗುತ್ತೆ ಅಂತ. ಸರ್, ಇದು ಕನೆಕ್ಟಿವಿಟಿ ತುಂಬಾ ಹತ್ರ ಇದೆ. ನಾನು ನೆಲಮಂಗಲ ಕಡೆಯಿಂದ ಬರ್ತೀನಿ ಬರ್ಬೋದು. ಐ ಮೀನ್ಸ್ ಈ ನೆಲಮಂಗಲ ತುಮಕೂರು ರೋಡ್ ಬೆಂಗಳೂರು ರೋಡ್ ಇದೆಯಲ್ಲ, ಆ ರೋಡಿಂದನೂ ಬರ್ಬೋದು. ಇಲ್ಲ ನಾನು ಮಾಗಡಿ ರೋಡಿಂದ ಬರ್ತೀನಿ, ಮಾಗಡಿ ರೋಡ್ ಕಡೆಯಿಂದ ಬರ್ಬೋದು. ಬಿಟ್ವೀನ್ ನೆಲಮಂಗಲ ಮತ್ತೆ ಮಾಗಡಿ ರೋಡ್ ಮಧ್ಯದಲ್ಲಿರೋದ್ರಿಂದ ಏರಿಯಾ ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ. ಬೆಂಗಳೂರು ನಾರ್ತ್ ಬರುತ್ತೆ, ಸರಿನಾ. ಈ ತರ ಒಳ್ಳೆ ಡೆವಲಪ್ಮೆಂಟ್ ಏರಿಯಾದಲ್ಲಿದೆ. ಯಾಕಂದ್ರೆ ಹತ್ತದಲ್ಲಿ ನಿಮ್ಗೆ ಎಂಬ್ರಾಯ್ಡ್ ಸ್ಕೂಲ್ ಸಹ ಇದೆ. ಜಸ್ಟ್ 1 ಕಿಲೋಮೀಟರ್ ಆಗುತ್ತೆ ನಮ್ಮ ಲೇಔಟ್ ಇಂದ. ಎಂಬ್ರಾಯ್ಡ್ ಸ್ಕೂಲ್ ನಿಮ್ಗೆ ಜಸ್ಟ್ 1 ಕಿಲೋಮೀಟರ್ ಆಗುತ್ತೆ. ಬರೀ 1 ಕಿಲೋಮೀಟರ್ ಅಲ್ಲಿ ಸ್ಕೂಲ್ ಫೆಸಿಲಿಟೀಸ್ ಅವೈಲೇಬಲ್ ಇದೆ. ನೀವು ಎಂಬ್ರಾಯ್ಡ್ ಸ್ಕೂಲ್ ಲ್ಯಾಂಡ್ ಮಾರ್ಕ್ ಅನ್ಕೋಬಹುದು. ಇಲ್ಲಿಂದ ಕರೆಕ್ಟ್ 1 ಕಿಲೋಮೀಟರ್ ಬರ್ಬೋದು ಇಲ್ಲಿಗೆ. ಸರ್, ಇಲ್ಲಿ ಸೈಟ್ಸ್ ಅನ್ನ ತಗೊಂಡ್ರೆ ಇನ್ವೆಸ್ಟ್ಮೆಂಟ್ ಗೆ ಬೆಸ್ಟ್ ಇರುತ್ತಾ ಅಥವಾ ಮನೆನೂ ಕಟ್ಕೊಂಡಿರ್ಬೋದು ಸರ್? ಡಿಪೆಂಡ್ ಅಪಾನ್ ಕಸ್ಟಮರ್ ಡಿಪೆಂಡ್ ಆಗುತ್ತೆ ಸರ್. ಮನೆ ಕಟ್ಕೊಂಡಿರ್ತೀನಿ ಅಂದ್ರೆ ನೋಡಿ, ಅಲ್ಲಿ ನಮ್ಮ ಬ್ಯಾಕ್ ಸೈಡ್ ಎಲ್ಲ ಮನೆಗಳು ಕಾಣ್ತಾ ಇದೆ. ಹೌದು, ನಮ್ಮ ಲೇಔಟ್ ಪಕ್ಕದಲ್ಲಿ ನೋಡಿ ಇಲ್ಲೂ ಮನೆ ಕಟ್ಟಿದ್ದಾರೆ.
ಎಸ್ ಕರೆಕ್ಟ್ ಅಲ್ವಾ? ಹೌದು. ಮನೆ ಕಟ್ಕೊಂಡಿರೋಕೆ ಮನೆ ಕಟ್ಕೊಂಡು ಆರಾಮಾಗಿರ್ಬೋದು. ನಂತರ ಅಮೌಂಟ್ ಇದೆ ಜಸ್ಟ್ ಫಾರ್ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರೆ ಇನ್ವೆಸ್ಟ್ಮೆಂಟ್ ಮಾಡೋರ್ಗು ಮಾಡ್ಬೋದು. ನಾನು ಏನಕ್ಕೆ ಹೇಳ್ತೇನೆ ಅಂದ್ರೆ ಮನೆ ಕಟ್ಟಲಿಕ್ಕೆ ತುಂಬಾ ಪ್ರಶಸ್ತವಾಗಿದೆ ಜಾಗ. ಸರಿನಾ? ನೀವೆಲ್ಲೋ ಹೋಗಿ ಒಂದು ಸೈಟ್ ತಗೊಳ್ಳೋ ಬದಲು ನೋಡಿ ಒಳ್ಳೆ ಡೆವಲಪ್ಮೆಂಟ್ ಆಗಿರೋದ್ರಲ್ಲಿ ಆರಾಮಾಗಿ ತಗೋಬಹುದು ನೀವು. ಅದು ಒಳ್ಳೆ ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಯಾಕಂದ್ರೆ ನಿಮ್ಗೆ ಹೇಳಿದೆ ಮೊದಲೇ ಹೇಳಿದೆ ಈ ಪ್ರೀ ಲಾಂಚಿಂಗ್ ಆಗಿರೋದ್ರಿಂದ ತುಂಬಾ ಕಡಿಮೆ ರೇಟಲ್ಲಿ ಕೊಡ್ತಾ ಇದೀವಿ. ಮುಂದೆ ಜಾಸ್ತಿ ಆಗುತ್ತಲ್ವಾ ಸರ್ ರೇಟ್ ಇದು ಲಾಂಚ್ ಸರ್ ನಿಮ್ಮ ವಿಡಿಯೋ ಸೆಕೆಂಡ್ ವಿಡಿಯೋ ನಿಮ್ಮಲ್ಲೇ ಮಾಡಿಸ್ತೀನಿ ಕಂಪ್ಲೀಟ್ ಆದ್ಮೇಲೆ ಅವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪ್ರೈಸ್ ರೈಸ್ ಮಾಡಿರ್ತೀವಿ ಅಂತ. ಹೌದು, ಲಾಂಚ್ ಆದ್ಮೇಲೆ ರೇಟ್ ಇನ್ನೂ ಜಾಸ್ತಿನೇ ಇರುತ್ತೆ. ಅದಕ್ಕೆ ಪ್ರೀ ಲಾಂಚಿಂಗ್ ಇರೋದ್ರಿಂದ ಕಡಿಮೆನೇ ಇದೆ. ವಿಡಿಯೋ ಕೊನೆದಲ್ಲೂ ಸರ್ ನಿಮಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೇವೆ ರೇಟ್ ವೈಸ್ ಸಹಿತ. ಮತ್ತೆ ಸರ್ ನಿಯರ್ ಬೈ ಹಾಸ್ಪಿಟಲ್ಸ್ ಎಲ್ಲಾನು ಇದಾವ ಸರ್ ಇಲ್ಲಿ? ಸರ್ ನೆಲಮಂಗಲಕ್ಕೆ ತುಂಬಾ ಹತ್ರ ಇದೆ ಅಂತ ಹೇಳಿದೆ. ಹೌದು, ಎಷ್ಟು ಕಿಲೋಮೀಟರ್ ಆಗ್ಬೋದು ಸರ್? ಸರ್ ನೆಲಮಂಗಲಿಂದ ಒಂದು 4 to 5 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ನೆಲಮಂಗಲ 4 to 5 ಕಿಲೋಮೀಟರ್. ನೆಲಮಂಗಲ ಹೋದ್ರೆ ಸಾಕು ಎಲ್ಲ ಸಿಗ್ಬಿಡುತ್ತೆ. ನೀವು ಅರ್ಶನಕೋಟೆಗೆ ಹೋಗ್ತೀರಂದ್ರೆ ಇಲ್ಲಿಂದ ಒಂದು 5 to 6 ಕಿಲೋಮೀಟರ್ ಆಗ್ಬೋದು. ಸರಿನಾ? ಎರಡು ಕಡೆ ಕನೆಕ್ಟಿವಿಟಿ ಇರೋದ್ರಿಂದ ನೀವು ಈ ಕಡೆ ನಿಮ್ ಕಿತ್ನಳ್ಳಿ ಕೇಳಿದಿರಾ? ಕಿತ್ನಳ್ಳಿಗೆ 4.5 ಕಿಲೋಮೀಟರ್ ಆಗುತ್ತೆ. ಸೊ ಮಿಡ್ಲ್ ಇರೋದ್ರಿಂದ ನಿಮ್ಗೆಲ್ಲ ಬೇಸಿಕ್ ಕಮ್ಯುನಿಟೀಸ್ ಇರಲಿ ಪ್ಲಸ್ ಬೇಸಿಕ್ ನೆಸೆಸಿಟಿ ಅಂದ್ರೆ ನಿಮ್ಗೆ ಹೇಳಿದೆ ಗೊತ್ತಾ, ನಿಮಗೆ ಸ್ಕೂಲು ಕಾಲೇಜಲ್ಲಿ ಹತ್ತದಲ್ಲೇ ಸಿಗ್ತವೆ. ನಿಮಗೆ ವಿತಿನ್ ಒಂದು 4 to 5 ಕಿಲೋಮೀಟರ್ ಎಲ್ಲ ಸಿಗುತ್ತೆ. ಹೌದು, ಬೇಸಿಕ್ ಯಾವ್ದೆಲ್ಲ ಫೆಸಿಲಿಟೀಸ್ ಬೇಕು ನೋಡಿ ಎಲ್ಲಾ ಫೆಸಿಲಿಟೀಸ್ ಇಲ್ಲಿ ನಿಮ್ಗೆ ಸಿಗ್ತಾ ಇದೆ. ಮತ್ತೆ ಮಾರ್ಕೆಟ್ ಎಲ್ಲ ಬೇಕು ಅಂದ್ರೆ ಇಲ್ಲೇ ನಿಯರ್ ಬೈನೇ ಇದಾವೆ ಸರ್. ಹೇಳಿದ್ರೆ ಅರ್ಶನಕುಂಟೆ ನೆಲಮಂಗಲ. ಹೌದು, ಇಲ್ಲೂ ಸರ್ ನೀವು ನೋಡ್ತಿರ್ಬೋದು ಆಲ್ರೆಡಿ ತುಂಬಾ ಜನ ಮನೆ ಕಟ್ಕೊಂಡಿದ್ದಾರೆ ನಿಯರ್ ಬೈನೇ. ನೀವು ಸಹಿತ ಈಸಿಲಿ ಮನೆ ಕಟ್ಕೊಂಡು ಸಹಿತ ಇರ್ಬೋದು. ಹಾಗೂ ಇನ್ವೆಸ್ಟ್ಮೆಂಟ್ಗೂ ಸಹಿತ ತುಂಬಾನೇ ಬೆಸ್ಟ್ ಆಗಿರುತ್ತೆ. ಮತ್ತೆ ಸೈಟ್ ನೋಡೋದಾದ್ರೆ ನಿಯರ್ ಬೈ ಏನೆಲ್ಲ ಡೆವಲಪ್ಮೆಂಟ್ ನಡೀತಾ ಇದೆ ಸರ್? ಸರ್ ಡೆವಲಪ್ಮೆಂಟ್ ಅಂದ್ರೆ ಹೇಳ್ತೀನಿ ಕೇಳಿ, ಇದು ತುಂಬಾ ಮೇನ್ ರೋಡಿಗೆ ಹತ್ರ. ಏನ್ ನೆಲಮಂಗಲ ಮತ್ತೆ ತಾವರೆಕೆರೆ ಮೇನ್ ರೋಡ್ ಇದೆ, ಆ ರೋಡಿಂದ ಜಸ್ಟ್ 1 ಕಿಲೋಮೀಟರ್ ಒಳಗಡೆ ಬರುತ್ತೆ. ಸರಿನಾ? ನಿಮ್ಗೆ ಅಲ್ಲಿ ಆ ರೋಡಿನ ಹತ್ರದಿಂದ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿದೆ. ಆಮೇಲೆ ಬಿಡಿ ವಿಲ್ಲಾ ಆಗ್ತಿದೆ ಉಣ್ಣಿಗೆರೆದು. ಆ ಉಣ್ಣಿಗೆರೆ ವಿಲ್ಲಾ ಅಂದ್ರೆ ಒಂದು 3 ಕಿಲೋಮೀಟರ್ ಆಗ್ಬೋದು. ಸರಿ, ಅರ್ಶನಕುಂಟೆಗೆ ಒಂದು 2.5 ಕಿಲೋಮೀಟರ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಬಿಟ್ವೀನ್ ಎಲ್ಲ ಕನೆಕ್ಟಿವಿಟಿ ತುಂಬಾ ಹತ್ರದಿಂದ ಸರ್ ಡೆವಲಪ್ಮೆಂಟ್ ವೈಸ್ ಇನ್ನೊಂದು ಥಿಂಕ್ ಮಾಡಿ, ನೀವು ಇಲ್ಲಿ ಸೈಟ್ ತಗೊಂಡಿಲ್ಲ ಅಂದ್ರೆ ಡೆವಲಪ್ಮೆಂಟ್ ಆಗ್ಲಿ ಆಗದಿರ್ಲಿ ಇನ್ನು ಮುಂದೆ ಹೋಗ್ತಾ ಇರಬೇಕಾಗುತ್ತೆ. ನೆಲಮಂಗಲ ಬಿಟ್ಟು ಮುಂದಕ್ಕೆ ಹೋಗ್ಬಿಟ್ರೆ ಬಿಫೋರ್ ಅಂತ ನಿಮ್ಗೆ ಯಾವುದೇ ಕಾರಣಕ್ಕೂ ಸೈಟ್ ಸಿಗಲ್ಲ. ಯಾಕಂದ್ರೆ ಎಲ್ಲ ಸೈಟ್ ತಗೊಂಡು ಇಟ್ಕೊಡ್ತಾ ಇದಾರೆ ಇರೋ ಜಾಗ ಲೇಔಟ್ ಮಾಡಿರೋದ್ರಿಂದ. ಸೊ ನೀವು ಹಳೆ ಸೈಟ್ ಯಾವುದೇ ಕಾರಣಕ್ಕೂ ಸಿಗಲ್ಲ. ಹೌದು, ಕರೆಕ್ಟ್ ಅಲ್ವಾ? ನೀವು ನೆಲಮಂಗಲ ಬಿಟ್ಟು ಇನ್ನು ಮುಂದಕ್ಕೆ ಹೋಗ್ತಾ ಇರಬೇಕಾಗುತ್ತೆ ನೀವು ಯೋಚನೆ ಮಾಡ್ತಾ ಇದ್ರೆ. ಹೌದು, ಅದೇ ತರ ಇನ್ನೂ ತುಂಬಾನೇ ಲಾಂಗ್ ಹೋಗ್ತಾನೆ ಡೆಫಿನೆಟ್ಲಿ ಹೋಗ್ಬೇಕು ಸರ್. ಈಗಲೇ ನಿಮ್ಗೆ ಒಂದು ಆಫರ್ ಸಿಗ್ತಾ ಇದೆ, ಸ್ಪೆಷಲಿ ಈಗಲೇ ನೀವು ತಗೊಳ್ಬಹುದು. ತುಂಬಾನೇ ಬೆಸ್ಟ್ ಆಗಿರುತ್ತೆ ಫ್ಯೂಚರ್ ಅಲ್ಲೂ ಸಹಿತ. ಮತ್ತೆ ಟ್ರಾನ್ಸ್ಪೋರ್ಟೇಷನ್ಗೆ ಏನ್ ವ್ಯವಸ್ಥೆ ಇದೆ ಸರ್ ನಿಯರ್ ಬೈ? ಸರ್ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಬೈರೇಗೌಡನಹಳ್ಳಿ ಬಸ್ ಸ್ಟಾಪ್ ಇದೆ. ಬೈರೇಗೌಡನಹಳ್ಳಿ ಬಸ್ ಸ್ಟಾಪ್ ಇಂದ ವಾಕಬಲ್ ಡಿಸ್ಟೆನ್ಸ್ ಇದೆ. ಈ ಕಡೆ ಅವೇರಳಿಗೂ ಹೋಗ್ಬೋದು. ಅವೇರಳಿಗೆ ಒಂದು 2 ಕಿಲೋಮೀಟರ್ ಆಗುತ್ತೆ. ಸೊ ಬಸ್ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ ಸರ್. ಓಕೆ, ಗವರ್ಮೆಂಟ್ ಬಸ್ ಕನೆಕ್ಟಿವಿಟಿ ಡೆಫಿನೆಟ್ಲಿ ಇದೆ. ಈಸಿಲಿ ನೀವು ಇಲ್ಲಿ ತಗೊಂಡ್ರೆ ಟ್ರಾನ್ಸ್ಪೋರ್ಟೇಷನ್ಗೂ ಸಹಿತ ಯಾವುದೇ ರೀತಿ ಇಶ್ಯೂ ಬರಲ್ಲ. ತುಂಬಾನೇ ಈಸಿಲಿ ನೀವು ಇಲ್ಲಿಂದ ತಗೊಂಡು ಎಲ್ಲಿ ಬೇಕಲ್ಲಿ ಹೋಗ್ಬೋದು. ಹೌದು ಸರ್, ಈಗ ಸೈಟ್ ಬಗ್ಗೆ ಅಂತೂ ಎಲ್ಲ ನಾವು ನೋಡಿದ್ವಿ. ಸೊ ಯಾವ್ಯಾವ ಜನರಿಗೆ ಹೆಲ್ಪ್ ಆಗುತ್ತೆ ಸರ್ ಇಲ್ಲಿಂದ ಸೈಟ್ ತಗೊಂಡ್ರೆ? ಸರ್ ಸೈಟ್ ತಗೊಳ್ಳೋದು ಯಾರದು ಕನಸಾಗಿರುತ್ತೆ. ಯಾವ ಜನ ಏನು ಅಂತಲ್ಲ, ಶ್ರೀಮಂತಿಂದ ಹಿಡಿದು ಬಡವರಿಗೂ ಒಂದು ಸೈಟ್ ತಗೋಬೇಕಂತ ಆಸೆ ಇದ್ದೇ ಇರುತ್ತೆ. ಹೌದು, ಬೆಂಗಳೂರಲ್ಲಿ ತಗೊಳ್ಬೇಕಂದ್ರೆ ತುಂಬಾ ಜನರಿಗೆ ಆಸೆ ಇದ್ದೇ ಇರುತ್ತೆ. ಹೌದು, ಕರೆಕ್ಟ್ ಅಲ್ವಾ? ಯಾಕಂದ್ರೆ ಸಿಟಿಲನ್ನು ತಗೊಳಕ್ಕಾಗಲ್ಲ, ಸಿಟಿ ಔಟ್ಸ್ಕಟ್ಸ್ ತಗೋಬೇಕು. ಇದೇನು ಸಿಟಿ ಔಟ್ಸ್ಕಟ್ಸ್ ಅಲ್ಲ, ಬೆಂಗಳೂರು ನಾರ್ತ್ ಬರುತ್ತೆ ಅಂತ ನಾನೇ ನಿಮ್ಗೆ ಹೇಳಿದೀನಿ. ಹೌದು, ಪರ್ಟಿಕ್ಯುಲರ್ ಇಂಥವರೇ ತಗೊಳ್ಳಂತೇನಿಲ್ಲ ಸರ್. 20,000 15,000 ಸಂಬಳ ತಗೊಳ್ಳೋರು ತಗೋಬಹುದು. ನಾನು ಹೇಳ್ತೀನಿ ಬೇಸಿಕ್ ಒಂದು 2 lakh ಡೌನ್ ಪೇಮೆಂಟ್ ಮಾಡಿ ಅಗ್ರಿಮೆಂಟ್ ಮಾಡ್ಕೊಳ್ಳಿ. ರಿಮೈನಿಂಗ್ ಅಮೌಂಟ್ ಏನಿರುತ್ತೆ ಅದಕ್ಕೆ ನಾನು ಇನ್ನೊಂದು 8 ರಿಂದ 10 ತಿಂಗಳು ಟೈಮ್ ಕೊಡ್ತೀನಿ. ಓಕೆ, ಈಗ ನಾನು ಹೇಳ್ತೀನಿ 15,000 ಸಂಬಳ ತರೋ ಒಂದು ಚೀಟಿ ಹಾಕೋದ್ರೆ ಮಿನಿಮಮ್ 2 ರಿಂದ 3 ಲಕ್ಷ ದುಡ್ಡು ಸಿಗುತ್ತೆ 1-2 ವರ್ಷದಲ್ಲಿ. ಕರೆಕ್ಟ್ ಅಲ್ವಾ? ಆ ದುಡ್ಡು ತಂದು ಕಟ್ಟಿ ಇಲ್ಲಿ ರಿಜಿಸ್ಟರ್ ಮಾಡ್ಕೋಬಹುದು. ಕರೆಕ್ಟ್ ಅಲ್ವಾ? ಡಿಪೆಂಡ್ ಅಪಾನ್ ಅವ್ರ ಮೈಂಡ್ ಸೆಟ್. ನಂಗೆ ಒಂದು ಸೈಟ್ ತಗೊಳ್ಳೇಬೇಕು ಅಂತ ಪಣ ತೊಟ್ಟವರು ಅವ್ರಿಗೆ 10,000 ಬರಲಿ 15,000 ಬರಲಿ 20,000 ಬರ್ತಾ ಇರಲಿ, ಮ್ಯಾಟ್ರ್ ಆಗಲ್ಲ. ಒಂದ್ಸಲ ಕಷ್ಟ ಅನ್ಸ್ಬೋದು, 1-2 ವರ್ಷ ನಿಮ್ಗೆ ಕಷ್ಟ ಅನ್ಸ್ಬೋದು. ಆಮೇಲೆ ಡೆಫಿನೆಟ್ಲಿ ನೀವೇ ಖುಷಿ ಪಡ್ತೀರ. ನಂದೆಲ್ಲ ಒಂದು ಸೈಟ್ ತಗೊಂಡೆ ಆಯ್ತು ಅಂತ ಡೆಫಿನೆಟ್ಲಿ ಫ್ಯೂಚರ್ ಅಲ್ಲೂ ಸಹ ಒಳ್ಳೆ ಬೆನಿಫಿಟ್ ಅವ್ರಿಗೆ ಸರ್ ಮಸ್ಟ್ ಅಂಡ್ ಶುಡ್ ಸಿಗುತ್ತೆ ಸರ್. ಫಸ್ಟ್ ಬಂದು ಜಾಗ ನೋಡಿ, ನಾನು ಯಾಕೆ ಹೇಳ್ತೀನಿ ಗೊತ್ತಾ, ಒಳ್ಳೆ ಡೆವಲಪ್ಮೆಂಟ್ ಆಗ್ತಾರೆ ಇರೋದ್ರಿ. ನೋಡಿ ಇದು ವಿಲೇಜ್ ರೋಡ್ ಇದು. ಹೌದು, ಇದು ಫುಲ್ ಹೋದ್ರೆ ಅಲ್ಲೇ ವಿಲೇಜ್ ಇದೆ. ಹೌದು, ಆ ವಿಲೇಜ್ ಇದೆ. ಮತ್ತೆ ಈ ಕಡೆ ಏನ್ ಈ ಕಡೆ ಹೋದ್ರು ಈ ಕಡೆ ವಿಲೇಜ್ ಇದೆ. ಸರಿ, ನಾ ಟಾರ್ ರೋಡ್ ಲೆಫ್ಟ್ ಹೇಳ್ಕೊಂಡು ಗೊತ್ತಾ, ಅದೇ ವಿಲೇಜ್ ರೋಡ್ ಇದು. 40 feet ರೋಡ್ ಇದೆ. ಕರೆಕ್ಟ್ ಅಲ್ವಾ? ಇದೆಲ್ಲ ರೆಡಿ ಆಗುತ್ತಲ್ಲ? ಹೌದು, ಇದಕ್ಕೂ ಟಾರ್ ಹಾಕ್ತಿವಿ. ಈ ರೋಡಿಗೆ ಅಟ್ಯಾಚ್ ಆಗಿರೋದೇ ಪ್ರಾಪರ್ಟಿ ಇದು. ಓಕೆ, ಸರಿನಾ? ವಿಲೇಜ್ ರೋಡಿಗೆ ಅಟ್ಯಾಚ್ ಆಗಿರೋದೇ ಪ್ರಾಪರ್ಟಿ ಇದು. ಸರಿನಾ? ಡೆಫಿನೆಟ್ಲಿ ಬೇಗ ಗ್ರೋತ್ ಆಗುತ್ತೆ. ಹಾಕಿರೋ ದುಡ್ಡಿಗಂತೂ ಹೊರತಿದೆ ಸರ್. ಹೌದು, ಸರಿನಾ? ಅವ್ರು ಅನ್ಸೋದೇ ಇಲ್ಲ. ನಾನು ಹೇಳಿದೆ ಒಂದು 2-3 ವರ್ಷದಲ್ಲಿ ಅವ್ರ ಅಮೌಂಟ್ ಎಲ್ಲ ಕ್ಲಿಯರ್ ಮಾಡ್ಕೊಂಡಿರ್ತಾರೆ. ಹೊರಗಡೆ ಕೈ ಸಾಲ ತಂದ್ರು 2 ವರ್ಷ ಕ್ಲಿಯರ್ ಮಾಡ್ಕೊಂಡಿರ್ತಾರೆ. ಡೆಫಿನೆಟ್ಲಿ ಅವ್ರಿಗೊಂದು ಸೈಟ್ ಇರುತ್ತೆ. ನಾನು ಹೇಳ್ತೀನಿ ಪರ್ಟಿಕ್ಯುಲರ್ 1 ವರ್ಷಕ್ಕೆ 2 ವರ್ಷಕ್ಕೆ ಇಲ್ಲಿ ಡಬಲ್ ಬರ್ತದೆ ಅಂತ ಹೇಳಕ್ಕಾಗಲ್ಲ. ಡೆಫಿನೆಟ್ಲಿ ಒಂದು 4-5 ವರ್ಷದಲ್ಲಿ ಅವ್ರು ಹಾಕಿರೋ ದುಡ್ಡಿಗಂತೂ ಒಳ್ಳೆ ರಿಟರ್ನ್ ಸಿಕ್ಕೇ ಸಿಗುತ್ತೆ. ಫ್ಯೂಚರ್ ಅಲ್ಲಿ ಒಳ್ಳೆ ರಿಟರ್ನ್ ಅಂತೂ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಹಾಗೂ ಒಂದು ಬೆಂಗಳೂರಲ್ಲಿ ಆಸ್ತಿ ಇದೆ ಅಂತ ನಿಮ್ಗೂ ಸಹ ಒಂದು ಖುಷಿಯಾಗಿರ್ತೀರಾ. ತುಂಬಾನೇ ಬೆಸ್ಟ್ ಆಗಿರುವಂತ ಲೊಕೇಶನ್ ಅಲ್ಲಿ. ಹಾಗೂ ಪ್ರೀ ಲಾಂಚಿಂಗ್ ಆಫರ್ ಇರೋದ್ರಿಂದ ಇನ್ನೂ ಕಡಿಮೆನೇ ಸಿಗ್ತಾ ಇದೆ. ಸರ್ ಪ್ರೈಸ್ ಹೇಳಿ ಸರ್, ಏನ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀರಾ? ಸರ್ ಪ್ರೈಸ್ ಕರೆಕ್ಟ್ ಆಗಿ ಇಲ್ಲಿ ಗೌರ್ಮೆಂಟ್ ವ್ಯಾಲಿ ಬಂದ್ಬಿಟ್ಟು 1,150 ಇದೆ. ನಾವು 1,200 ರೂಪಾಯಿ ಕೋಟ್ ಮಾಡ್ತಾ ಇದೀವಿ.
ಡೆವಲಪ್ಮೆಂಟ್ ಎಲ್ಲ ಖರ್ಚು ನೋಡಿ ನೀವು ಹೌದು ಕರೆಕ್ಟ್ ಅಲ್ವಾ, 1,000 ರೂಪಾಯಿ ಕೋಟ್ ಮಾಡ್ತಾ ಇದೀವಿ. Yes. ಬರ್ಲಿ ಕಸ್ಟಮರ್ ಬರ್ಲಿ, ನೆಗೋಷಿಯಬಲ್ ಮಾಡ್ಕೊಡುವ ಸರ್. ಡೆಫಿನೆಟ್ಲಿ ಹಂಗಂತ ತುಂಬಾ ನೆಗೋಷಿಯಬಲ್ ಮಾಡಕ್ಕಾಗಲ್ಲ ಸರ್. ಹೌದು ಕರೆಕ್ಟ್ ಎಲ್ಲ 30 ಫೀಟ್ ರೋಡ್ ಬಿಟ್ಟಿದೀವಿ, ನೀವು ನೋಡ್ತಿದ್ದೀರಾ. ಹೌದು ನಾವು ನಿಮ್ಗೆ 20 ಅಡಿ 30 ಅಡಿ 20 ಅಡಿ 25 ರೋಡ್ ಬಿಟ್ಟಿದ್ರೆ ಹೇಳ್ತಾ ಇದ್ದೆ. ನಾವು 30 ಫೀಟ್ ರೋಡ್ ಬಿಟ್ಟಿರೋದ್ರಿಂದ Yes. ಬೇಸಿಕ್ ಮೆಟೀರಿಯಲ್ಸ್ ಎಲ್ಲ ಚೆನ್ನಾಗಿ ಕೊಡ್ತಾ ಇರೋದ್ರಿಂದ ಆಮೇಲೆ ಎಲ್ಲ 20-30 ಸೆಟ್ ಮಾಡಿದ್ವಿ. ನಮಗೂ ಸೇಲಬಲ್ ಏರಿಯಾ ಕಡಿಮೆ ಬಂದಿದೆ. Yes. ಸೊ ಕಸ್ಟಮರ್ಗೆ ಒಂದು ರೀಸನಬಲ್ ಪ್ರೈಸ್ ಮಾಡ್ಕೊಡ್ತೀನಿ. ಒಂದ್ ಸೈಡ್ ಗೆ ಈಗ ಏನ್ ರೇಟ್ ಆಗ್ಬೋದು ಸರ್ ನಿಮ್ಗೆ ಹಾಫ್ ಸೆಟ್ ಈಗ 20-30 ಅಲ್ಲ ನಾವು ಲೇಔಟ್ ಮಾಡಿರೋದು. ಹೌದು. ಒಂದು 20-30 ಸೆಟ್ಗೆ ನಿಮ್ಗೆ ಕರೆಕ್ಟಾಗಿ 7,20,000 ಬರುತ್ತೆ. ಓಕೆ, ಬರೀ 7,20,000 ರೂಪಾಯಿ ನಿಮ್ಗೆ 20-30 ಸೈಡ್ ಬಂದ್ಬಿಡುತ್ತೆ. ಹೌದು ಸರ್. ಓಕೆ, ಈ ಸಲ ತುಂಬಾ ಜನರು ಎಲ್ಲೆಲ್ಲೋ ಹಣ ವೇಸ್ಟ್ ಮಾಡ್ತಾರೆ, ಆದ್ರೆ ಆ ಹಣವನ್ನ ನೀವು ಕೂಡಿಟ್ಟು ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಫ್ಯಾಮಿಲಿಗೂ ಸಹ ಬೆನಿಫಿಟ್ ಇರುತ್ತೆ, ನಿಮ್ಮ ಮಕ್ಕಳಿಗೆ ಮುಂದೆ ಸಹ ತುಂಬಾನೇ ಬೆನಿಫಿಟ್ ಆಗಿರುತ್ತೆ. ಸರ್, ಈಗ ಜನರಿಗೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ನೋಡ್ಬೇಕಂದ್ರೆ ಯಾವ ತರ ಇದೆ ಸರ್? ಹೇಗೆ ಬುಕಿಂಗ್ ಮಾಡ್ಕೊಳ್ಬೇಕು ಸರ್? ನಮ್ಮ ಆಫೀಸಿಂದನೂ ವಿಸಿಟಿಂಗ್ ಇರುತ್ತೆ, ಇಲ್ಲ ಕಸ್ಟಮರ್ ಡೈರೆಕ್ಟ್ ಆಗಿ ಹೋಗ್ತಾರೆ. ನಮ್ಗೆ ಎಕ್ಸಿಕ್ಯೂಟಿವ್ ನಿಮ್ಗೆ ಹೇಳ್ತಾರೆ, ಏನು ಡಿಸ್ಪ್ಲೇ ನಂಬರ್ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಇನ್ನೊಂದ್ಸಲ ಎಲ್ಲ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಡ್ತಾರೆ. ಲೇಔಟ್ ಪಿಕ್ಚರ್ಸ್ ಆಗಲಿ ಲೊಕೇಶನ್ ಎಲ್ಲ ಕಳಿಸ್ಕೊಡ್ತಾರೆ. ಇಲ್ಲ ನನ್ನ ಫ್ಯಾಮಿಲಿ ಹಂಗಲ್ಲಿ ತುಂಬಾ ದೂರ ಆಗುತ್ತೆ, ಯಾಕಂದ್ರೆ ಕೆಲವೊಬ್ರು ವಿಜಯನಗರದಿಂದ ಮುಂದೆ ಆ ಕಡೆ ಇರ್ತಾರೆ, ಮಲ್ಲೇಶ್ವರಂ ಎಲೆಕ್ಟ್ರಾನ್ ಸಿಟಿ ಇರ್ತಾರೆ, ನಂಗೆ ಗೊತ್ತಾಗಲ್ಲ ಎಕ್ಸಾಕ್ಟ್ ಆಗಿ ಅಂತ ಹೇಳಿದ್ರು. ನಮ್ಮ ಆಫೀಸ್ ನಾಗರಬಾವಿ ಇದೆ, ನಾಗರಬಾವಿ ಬಂದ್ರೆ ಕರ್ಕೊಂಡು ಬರ್ತೀವಿ. ನಾನು ಇಲ್ಲೇ ಸರೌಂಡಿಂಗ್ ಇದ್ದೀನಿ ಸರ್, ಅರ್ಶನಕುಂಟೆಯಲ್ಲಿದ್ದೀನಿ, ಮಾದಾಕ್ನಲ್ಲಿದ್ದೀನಿ, ಎಂಟನೇಮಲ್ಲಿದ್ದೀನಿ, ನೆಲಮಂಗಲಿದ್ದೀನಿ ಅಂದ್ರೆ ಅವರಿಗೆ ಲೊಕೇಶನ್ ಕಳಿಸ್ಕೊಡ್ತೀವಿ. ಅವರೇ ಡೈರೆಕ್ಟ್ ಆಗಿ ಹೋಗಿ ಪ್ರಾಜೆಕ್ಟ್ ನೋಡ್ಲಿ. ಆಮೇಲೆ ಪರ್ಟಿಕ್ಯುಲರ್ ಆಗಿ ಫ್ಯಾಮಿಲಿ ವಿಸಿಟಿಂಗ್ ಮಾಡಿ ದಯವಿಟ್ಟು ಒಮ್ಮೆ ನೋಡಿದ್ರೆ ಬೆಸ್ಟ್ ಸರ್. ಬೆಸ್ಟ್ ಸರ್. ನಾನು ಒಂದ್ಸಲ ನೋಡ್ತೀನಿ, ನಮ್ಮ ಅಪ್ಪ ಒಂದ್ಸಲ ನೋಡ್ತಾರೆ, ಮಮ್ಮ ನೋಡ್ತಾರೆ. ಬೇಡ, ದಯವಿಟ್ಟು ನಿಮ್ಗೂ ಟೈಮ್ ಎಷ್ಟು, ನಮಗೂ ಟೈಮ್ ಎಷ್ಟು, ನಿಮ್ ಟೈಮ್ ಯಾಕೆ ಅಷ್ಟು ಮಾಡ್ಕೊಡ್ತೀರಾ? ಪ್ರೀಶಿಯಸ್ ಟೈಮ್ ಅಲ್ವಾ? ಒಂದೇ ಸಲ ಫ್ಯಾಮಿಲಿ ವಿಸಿಟಿಂಗ್ ಮಾಡಿ ನೀವು ನಿಮ್ ಡಿಸಿಷನ್ ಆರಾಮಾಗಿ ಹೇಳಿ. ಈಗ ಬುಕಿಂಗ್ ಯಾವ ತರ ಮಾಡ್ಬೇಕು ಸರ್? ಬುಕಿಂಗ್ ಅಮೌಂಟ್ ಫಸ್ಟ್ ಬಂದು ಜಾಗ ನೋಡ್ಲಿ ಫ್ಯಾಮಿಲಿ ಅವರು. ಓಕೆ, ಜಾಗ ಎಲ್ಲ ನೋಡಿದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನಿದೆ? ನಮ್ಮ ಲೇಔಟ್ ಅಲ್ಲೇ ಹುಡುಗ ಇರ್ತಾನೆ, ನಮ್ಮ ಎಕ್ಸಿಕ್ಯೂಟಿವ್ ನಮ್ಮ ಲೇಔಟ್ ಅಲ್ಲೇ ಇರ್ತಾರೆ. ನೀವು ಅವ್ರ ಹತ್ರ ಬೇಕಾದ್ರೆ ಡೈರೆಕ್ಟ್ ವಿಸಿಟಿಂಗ್ ಬಂದರು ಅವ್ರ ಹತ್ರ ನೀವು 10,000 ಕೊಟ್ಟು 10,000 ಕೊಟ್ಟರೆ ಮಿನಿಮಮ್ 10,000 ಕೊಡ್ಲೇಬೇಕು ಸರ್. 10,000 ಕೊಟ್ಟು ಬ್ಲಾಕಿಂಗ್ ಮಾಡ್ಕೊಳ್ಳಿ. ನೀವು ಆಫೀಸ್ ಬಂದ್ರೆ ಆಫೀಸಲ್ಲಿ ನಾನೇ ಇರ್ತಾರೆ, ಮ್ಯಾನೇಜರ್ ಇರ್ತಾರೆ, ಮಾತಾಡ್ತಾರೆ ನಿಮ್ಮ ಹತ್ರ. ಇಲ್ಲ 10,000 ಕೊಡ್ತೀರಿ, 50,000 ಕೊಡ್ತೀರಾ, ನನಗೆ ಆಫರ್ ಬೇಕು ಸರ್ 1 lakh ಕೊಡ್ತೀನಿ ಅಂದ್ರೆ ಅವ್ರಿಗೆ ಒಂದು ಒಳ್ಳೆ ಆಫರೇ ಮಾಡ್ಕೊಳ್ಳೋಣ. 1 lakh ಕೊಟ್ಟವ್ರಿಗೆ ಒಂದು ಒಳ್ಳೆ ಆಫರ್ ಕೊಟ್ಟು ಪ್ರೈಸ್ ಕ್ಲೋಸ್ ಮಾಡೋಣ. ನಿಮ್ಗೆ ಅಟ್ಲೀಸ್ಟ್ 1 ವೀಕ್ ಟೈಮ್ ಇರುತ್ತೆ ಸರ್, ಡಾಕ್ಯುಮೆಂಟ್ ಓಕೆ ಮಾಡ್ಕೊಳ್ಳೋಕೆ 1 ವೀಕ್ ಟೈಮ್ ಇರುತ್ತೆ. 1 ವೀಕ್ ಅಲ್ಲಿ ಏನೇ ರಿಸಲ್ಟ್ ಇದ್ರು ಹೇಳ್ಬೇಕು. ಇಲ್ಲ ನಾನು ಅಗ್ರಿಮೆಂಟ್ ಮಾಡ್ಕೊತೀನಿ, ಇಲ್ಲ ಡೈರೆಕ್ಟ್ ರಿಜಿಸ್ಟ್ರೇಷನ್ ಅಂದ್ರೆ ಡೈರೆಕ್ಟ್ ರಿಜಿಸ್ಟರ್ ಮಾಡಿಸೋಣ. ಡೈರೆಕ್ಟ್ ರಿಜಿಸ್ಟ್ರೇಷನ್ ಸಹ ಮಾಡಿಸ್ಕೊಡ್ತಾರೆ. ಮತ್ತೆ ಲೋನ್ ಫೆಸಿಲಿಟಿನೂ ಇದೆ ಅಲ್ವಾ ಸರ್? ಲೋನ್ ಇದೆ, ಲೋನ್ ಮಾಡಿಸ್ಕೊಡ್ತೀನಿ. ಎಷ್ಟು ಪರ್ಸೆಂಟ್ ಮಾಡ್ಕೊಡ್ತೀರಾ ಸರ್? ಒಂದು 50 to 60. ಓಕೆ, 70, 80, 90 ಅಂತ ಹೇಳಕ್ ಹೋಗಲ್ಲ. ಹೌದು, ಇರೋದು ನಾನು ಓಪನ್ ಆಗಿ ಹೇಳ್ತೀನಿ, 50 to 60 ಮಾಡ್ತೀನಿ. ಇನ್ನು ಉಳಿದವ್ರು ಡೌನ್ ಪೇಮೆಂಟ್ ಮಾಡಲೇಬೇಕಾಗುತ್ತೆ. ಓಕೆ, 1-2-3 ಲಕ್ಷ ರೂಪಾಯಿ ನೀವು ಕೊಟ್ಟರೆ ಸಾಕು, ಉಳಿಕಿದ್ ನಿಮ್ಗೆ ಲೋನ್ ಮಾಡಿ ಸಹಿತ ಕೊಡ್ತಾರೆ. ಲೋನ್ ನಿಮ್ ಕಂಪ್ನಿಯಿಂದ ಮಾಡ್ತೀರಾ ಅಥವಾ ಬ್ಯಾಂಕ್ ಇಂದ ಮಾಡ್ತೀರಾ? ಸರ್, ಬ್ಯಾಂಕ್ ಕಡೆಯಿಂದ ಮಾಡ್ಕೊಡ್ತೀವಿ. ಕ್ಯಾನ್ಫಿನ್ ಮತ್ತೆ LIC ಬ್ಯಾಂಕ್ ಅಲ್ಲಿ ನಿಮ್ಗೆ ಲೋನ್ ಮಾಡ್ಕೊಡ್ತೀವಿ. ಇಲ್ಲ ಬೇಡ ನಂಗೆ ಸರ್ ಯಾವ್ದೋ ಒಂದು ಅಮೌಂಟ್ ಬರುತ್ತೆ, ಒಂದು 6 months ಅಲ್ಲಿ ಇಲ್ಲ 7 months ಅಲ್ಲಿ ನನಗೆ ಟೈಮ್ ಕೊಡೋದೇ ಬೇಕಾದ್ರೆ ಅವ್ರಿಗೆ ಟೈಮ್ ಕೊಡೋಣ. ಟೈಮ್ ಸಹಿತ ಕೊಡ್ತಾರೆ. ಮತ್ತೆ ಈಗ ಲಿಮಿಟೆಡ್ ಆಗಿ ನಿಮ್ಗೆ 100 ಸೈಟ್ಸ್ ಈಗ ಅವೈಲೇಬಲ್ ಇದಾವೆ. ನೀವು ಸಹಿತ ಯಾವ ಫೇಸಿಂಗ್ ಅಲ್ಲಿ ಬೇಕು ನೋಡಿ ಆ ಫೇಸಿಂಗ್ ಅಲ್ಲಿ ತಗೊಳ್ಬಹುದು. ಯಾವೆಲ್ಲ ಫೇಸಿಂಗ್ ಇದೆ ಅಂತ ಒಮ್ಮೆ ಹೇಳ್ಬಿಡಿ ಸರ್. ಸರ್, ಈಸ್ಟ್ ವೆಸ್ಟ್ ನಾರ್ತ್ 3 ಆಪ್ಷನ್ ಇರೋದು. ಓಕೆ, ಈಸ್ಟ್ ಅಲ್ಲಿ ಆಲ್ಮೋಸ್ಟ್ ಒಂದು 70% ಕ್ಲಿಯರ್ ಆಗಿದೆ, ಇನ್ನು 30% ಇರ್ಬೋದು. ವೆಸ್ಟ್ ಅಲ್ಲಿ ಇದೆ, ನಾರ್ತ್ ಅಲ್ಲಿ ಇದೆ. ಮತ್ತೆ ಕಾರ್ನರ್ ಸೈಟ್ಸ್ ಎಲ್ಲ ಅವೈಲೇಬಲ್ ಇದೆ ಸರ್? ಕಾರ್ನರ್ ಇದ್ರೆ 1-2 ಇರ್ಬೋದು ಸರ್ ಅಷ್ಟೇ. ಓಕೆ, ಯಾಕಂದ್ರೆ ತುಂಬಾ ಜನರು ಬುಕಿಂಗ್ ಮಾಡ್ತಾನೆ ಇದ್ದಾರೆ. ನೀವು ಸದಾ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಕಾಲ್ ಮಾಡಿ ಸಾಕು, ಇನ್ನೂ ಹೆಚ್ಚು ಇನ್ಫಾರ್ಮೇಶನ್ ಸಹಿತ ಸಿಗುತ್ತೆ. ಅದೇ ರೀತಿ ಡಿಸ್ಕ್ರಿಪ್ಷನ್ ನಲ್ಲಿ ಇವರ ಆಫೀಸ್ ಅಡ್ರೆಸ್ ಸಹಿತ ಇರುತ್ತೆ, ಆಫೀಸ್ಗೂ ವಿಸಿಟ್ ಮಾಡಬಹುದು. ಹಾಗೂ ಡೈರೆಕ್ಟ್ ಆಗಿ ಲೇಔಟ್ಗೆ ಬರ್ತೀನಿ ಅಂದ್ರೂ ಸಹಿತ ನಿಮಗೆ ಲೊಕೇಶನ್ ಇರುತ್ತೆ. ಈಸಿಲಿ ಲೇಔಟ್ಗೆ ವಿಸಿಟ್ ಮಾಡಿ ಸಹಿತ ಕಂಪ್ಲೀಟ್ ಆಗಿ ನೀವು ನೋಡಬಹುದು. ಮತ್ತೆ ಸರ್ ನಿಮಗೂ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೆಲ್ಲ ನಮಗೆ ಮಾಹಿತಿ ನೀಡಿದ್ದಕ್ಕೆ. ಈಗ ನೆಕ್ಸ್ಟ್ ಇದೆಲ್ಲ ಡೆವಲಪ್ ಆದ್ಮೇಲೆ ನಾವು ಮತ್ತೆ ಬಂದು ಡೆಫಿನೆಟ್ಲಿ ಮಾಡೋಣ, ಅದೊಂದು ಮಾಡೋಣ. ನಿಮ್ ಲಾಸ್ಟ್ ಟೈಮ್ ಯಾವ ತರ ಮಾಡಿದ್ವಿ ಪ್ರೀ ಲಾಂಚಿಂಗ್ ಇನ್ನೊಂದು ಮಂತ್ ಅಲ್ಲಿ ಬೇಕಾದ್ರೆ ಮತ್ತೊಂದು ವಿಡಿಯೋ ಮಾಡೋಣ. ಅಷ್ಟೊಂದು ಲೇಔಟ್ ಇದ್ರೆ ಮಾಡೋಣ ಸೈಟ್ಗಳು. ಯಾಕಂದ್ರೆ ಈ ಕಡಿಮೆ ಅಂದ್ರು ಜನ ಈಗ ಅಟ್ಲಿ ನಾವು ಲಾಸ್ಟ್ ಒಂದು 15 days 1 month ಬ್ಯಾಕ್ ವಿಡಿಯೋ ಮಾಡಿದಾಗ ಒಂದು 160 ಇತ್ತು, ಆಲ್ಮೋಸ್ಟ್ 60 ಕಂಪ್ಲೀಟ್ ಆಗಿದೆ. ಇನ್ನೂ ಒಂದು 100 ಇದೆ, ನೋಡುವ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಿತ್.